ಕಾಂಗ್ರೆಸ್ ಕೂಡ ತನ್ನದೇ ಆದಂಥ ತಂತ್ರಗಾರಿಕೆಯನ್ನು ಹೆಣೆದಿದೆ. ಮೊದಲ 4 ಅಭ್ಯರ್ಥಿಗಳಿಗೆ 30 ವೋಟ್ ಹಾಕಿಸಲಿಕ್ಕೆ ನಿರ್ಧಾರ ಮಾಡಿದೆ. ಮೊದಲ 4 ಅಭ್ಯರ್ಥಿಗಳಿಗೆ 30 ವೋಟ್ಗಳು. ನಿನ್ನೆ ತಲಾ 29 ಅಂತ ನಿರ್ಧಾರ ಮಾಡಿತ್ತು. 5ನೇ ಅಭ್ಯರ್ಥಿಗೆ 20 ಮತ ಹಾಕಿಸ್ಬೇಕು ಅಂತ ತೀರ್ಮಾನ ಆಗಿತ್ತು. ಸೊ ಇದು ಸಂಗತಿ. ಮೊದಲ 4 ಅಭ್ಯರ್ಥಿಗಳಿಗೆ ಮತ ಹಾಕುವಂಥ ಎಲ್ಲ 120 ಶಾಸಕರು ಈ ದ್ವಿತೀಯ ಪ್ರಾಶಸ್ತ್ಯದ ಮತವನ್ನು 5ನೇ ಅಭ್ಯರ್ಥಿಗೆ ಹಾಕಬೇಕು ಅನ್ನುವಂಥ ಸೂಚನೆ ಕೊಟ್ಟಿತ್ತು. ಆದರೆ ಈಗ BJP ರೀತಿಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಬೇರೆದೇ ರೀತಿಯ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ. ಮೊದಲ 4 ಅಭ್ಯರ್ಥಿಗಳಿಗೆ 30 ವೋಟ್ ಹಾಕಿಸ್ಲಿಕ್ಕೆ 29ರ ಬದಲಾಗಿ 30 ವೋಟ್ ಹಾಕಿಸ್ಲಿಕ್ಕೆ ನಿರ್ಧಾರ ಮಾಡಿದೆ. ನೋಡಿ ಎಂಥ ಕಸರತ್ತು ಅಂತ. ತಮ್ಮವ್ರನ್ನ ಉಳಿಸ್ಕೊಳ್ಳಿಕ್ಕೆ ಆಯಾ ಪಕ್ಷಗಳು ಯಾವ ರೀತಿ ಎಫರ್ಟ್ ಹಾಕ್ತಾ ಇದ್ದಾವೆ ನೋಡಿ. ಯಾರನ್ನ ಕೈ ಹಿಡಿದು ಬಿಡ್ತಾರೋ, ಯಾರಿಗೆ ಸೈ ಅಂತಾರೋ, ಯಾರಿಗೆ ಜೈ ಅಂತಾರೋ ಇವರಿಗೇ ಗೊತ್ತು. ಸೊ ಹೀಗಾಗೇನು ಅಂತಂದರೆ ಒಂದು ಲೆಕ್ಕದಲ್ಲಿ ಇದು ಪ್ರತಿಷ್ಠೆಯ ಕಣ, ಮರ್ಯಾದೆ ಪ್ರಶ್ನೆ. ಶಾಸಕರದ್ದೇನಾದರೂ ಆ ಕಡೆ ಈ ಕಡೆ ಎಡವಟ್ಟಾಯಿತು ಅಂತ ತಿಳ್ಕೊಳ್ಳಿ, ಮತಗಳು ಮಾಡಿದ ಎಫರ್ಟ್ ಎಲ್ಲವೂ ಕೂಡ ಗಾನ ಆಗಿಬಿಡುತ್ತೆ. ಹಿಂಗಾಗಿ ಯಾಕೆ ಬೇಕು? ಬನ್ನಿ ಉಗ್ರಪ್ಪ ಮಾತಾಡ್ತಾ ಇದ್ದಾರೆ ನೋಡೋಣ. ಸರ್, ಈಗ ಯತ್ನಾಳ್ ಅವರು ಪತ್ರ ಬರೆದಿದ್ರು ಬಹಿರಂಗವಾಗಿ. ನೋಡಿ, ಯತ್ನಾಳ್ ಅವರು ಸೊ ಯಾರು ಆಯ್ತಾ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಿನ್ನೆ ಒಂದು ಪತ್ರವನ್ನ, ಬಹಿರಂಗವಾದಂತಹ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಬಿಜೆಪಿಯ ಕ್ಯಾಂಡಿಡೇಟ್ ಆಗಿರುವಂತ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೇನೆ ಅಂತೇಳಿ. ಆ ಪತ್ರವನ್ನು ಇಟ್ಟುಕೊಂಡು ಈಗ ಅವ್ರು ವೋಟ್ ಹಾಕಕ್ಕೆ ಬಂದಂಥ ಸಂದರ್ಭದಲ್ಲಿ ಸೊ ಅವರನ್ನು ನಾವು ಪ್ರಶ್ನೆ ಮಾಡಿದ್ವಿ. ನೋಡಿ, ನೀವು ಈ ರೀತಿ ಓಪನ್ ಆಗಿ ಪತ್ರ ಬರೆದಿದ್ದೀರಿ ಅಂತ ಹೇಳಿ. ಸೊ ಹೌದು, ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ಕಳ್ಳರಿದ್ದಾರೆ. ನಾನು ಆ ರೀತಿ ಪತ್ರ ಬರೀದ ಇದ್ರೆ, ಒಂದು ನಿಮಿಷ, ಪತ್ರ ಬರೀದ ಇದ್ರೆ ನನ್ನನ್ನು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಪತ್ರ ಬರೆದಿದ್ದೇನೆ. ಆ ಪತ್ರದಲ್ಲಿ ಇಂಥವರಿಗೆ ವೋಟ್ ಹಾಕ್ತೇನೆ ಅನ್ನೋದನ್ನು ಹೇಳಿದ್ದಾರೆ. ಸೊ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ನಾವು ರೂಲ್ 39 ಆಫ್ ಕಾಂಡಕ್ಟ್ ರೂಲ್ಸ್ 1961 ಪ್ರಕಾರ ಸೊ ಅವರ ಪತ್ರದ ಮೂಲಕ ಪಬ್ಲಿಕ್ ಅಟ್ ಲಾರ್ಜ್, ಇಡೀ ಸೊಸೈಟಿಗೆ ಮತ್ತು ಎಲೆಕ್ಷನ್ ಏನು ನಡೀತಕ್ಕಂಥ ಪ್ರಿಮೈಸಸ್ಗೂ ಸಹ ಈ ವೈಲೇಷನ್ ಆಫ್ ಸೀಕ್ರೆಸಿಯನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸ್ ಅನ್ನ ಹೇಳಿದ್ದೇವೆ. ಸೊ ಆದರೆ ರಿಟರ್ನಿಂಗ್ ಆಫೀಸರ್ ಅವರು ಅದನ್ನು ಪರಿಗಣನೆಗೆ ಮಾಡದೇನೆ ಅವರು ರಿಜೆಕ್ಟ್ ಮಾಡಿದ್ದಾರೆ. ಸೊ ಅಂತಿಮವಾಗಿ ಇಟ್ ಇಸ್ ಎ ಮ್ಯಾಟರ್ ಹ್ಯಾಸ್ ಟು ಬಿ ಎಕ್ಸಾಮಿನ್ಡ್ ಬೈ ದ ಕೋರ್ಟ್. ಸೊ ಯಾರಾದ್ರೂ ಸಹ ಇದನ್ನು ಪ್ರಶ್ನೆ ಮಾಡತಕ್ಕಂಥ ಅವಕಾಶಗಳು ಕೋರ್ಟ್ನಲ್ಲಿ ಅವಕಾಶ ಇದೆ. ಬಟ್ ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ಸ್ನ ಅಭ್ಯರ್ಥಿಗಳು ಕಾನೂನಿಗೆ ವಿರುದ್ಧವಾದಂತಹ ರೀತಿಯಲ್ಲಿ ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿರ್ತಕ್ಕಂಥದ್ದು. ಸೊ ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಬೆಂಬಲರಿಗೆ ಇರತಕ್ಕಂಥ ಸಂವಿಧಾನದ ಮೇಲೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಮತ್ತು ಎಲೆಕ್ಟ್ರಲ್ ಏನು ಪ್ರೊಸೀಜರ್ ಮೇಲೆ ಅವರಿಗೆ ಯಾವುದೇ ವಿಧವಾದಂತಹ ಗೌರವ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ಅತ್ಯಂತ ಪ್ರಜಾಪ್ರಭುತ್ವ ವಿರೋಧಿ ಪ್ರವೃತ್ತಿಯನ್ನ ಭಾರತೀಯ ಜನತಾ ಪಾರ್ಟಿಯವರು ತೋರಿಸಿದ್ದಾರೆ ಮತ್ತು ಯತ್ನಾಳ್ರವರು ತೋರಿಸಿದ್ದಾರೆ ಅಂತ ಹೇಳಿ ಹೇಳಿಕೆ. ಯಾವುದು ಈಗಾಗಲೇ ಬಾಕ್ಸ್ ಹಾಕಿದ್ದಾರೆ. ನಾವು ಅಬ್ಜೆಕ್ಷನ್ಸ್ ಅನ್ನ ರೈಸ್ ಮಾಡಿದ್ದೀವಿ. ಅವರಿಗೆ ಆರ್ಡರ್ ಅನ್ನು ಸಹ ರೈಟಿಂಗ್ ಅಲ್ಲಿ ಮಾಡಿ ಅನ್ನುವಂತ ಮಾತನ್ನು ಸಹ ಹೇಳಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಗಾಳಿಗೆ ತೂರ್ತಕ್ಕಂಥ ಪ್ರವೃತ್ತಿಯನ್ನ ಭಾರತೀಯ ಜನತಾ ಪಾರ್ಟಿಯವರು ತೋರಿದ್ದಾರೆ ಮತ್ತು ಯತ್ನಾಳ್ರವರು ತೋರಿದ್ದಾರೆ. ಇದನ್ನ ಜನ ತೀರ್ಮಾನ ಮಾಡ್ತಾರೆ ಇವರ ಪ್ರವೃತ್ತಿ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ. ಸೊ ಇದು ನಾವು ಇದಕ್ಕೆ ಸಂಬಂಧಪಟ್ಟಂಗೆ ದೂರು ಕೂಡ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಉಗ್ರಪ್ಪನವರು.
ಈ ರೀತಿ ಉಚ್ಚಾಟನೆಗೊಂಡಂಥ ಒಬ್ಬ ಶಾಸಕರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೀಲಿಕ್ಕೆ ಸಾಧ್ಯನಾ? ಅವರೇನೋ ತಮ್ಮ ಪಕ್ಷದವ್ರ ಮೇಲೆ ಆರೋಪ ಮಾಡಿದ್ರಂತೆ, ಈ ಭಾರತೀಯ ಜನತಾ ಪಾರ್ಟಿಯವರು ಕಳ್ಳರಿದ್ದಾರೆ, ನಾನೇನಾದರೂ ನಿಮಗೆ ಹೇಳಲಿಲ್ಲ ಅಂತಂತಂದರೆ ಕಾಂಗ್ರೆಸ್ಸಿಗೆ ಮತ ಹಾಕಿಬಿಟ್ಟೆ ಅಂತ ಅಂದುಬಿಡ್ತಾರೆ, ಅದಕ್ಕೋಸ್ಕರ ನಾನು ಪತ್ರ ಬರೆದೀನಿ ಅನ್ನುವಂಥ ಮಾತನ್ನು ಖುದ್ದು ಯತ್ನಾಳ್ ಅವರು ಹೇಳಿದರು ಅಂತ ಆರೋಪಿಸ್ತಾರೆ ಉಗ್ರಪ್ಪ.